ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಪ್ರೊಟೆಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ್ದಾರೆ. ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಪ್ರೊಟೆಸ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ವಾಟಾಳ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೊರಕ್ಕೆ ಹಿಡಿದು ಕಾವೇರಿಗಾಗಿ ಪ್ರತಿಭಟಿಸಿದ್ದಾರೆ ವಾಟಾಳ್ ನಾಗರಾಜ್ ಅವರು. ವಾಟಾಳ್ ನಾಗರಾಜ್ಗೆ ಕನ್ನಡ ಸಂಘಟನೆಗಳು ಸಾಥ್ ಕೊಟ್ಟಿದ್ದಾವೆ. ವಾಟಾಳ್ ಬಂಧಿಸಿದ್ದಾರೆ ಪೊಲೀಸರು, ಬಂಧಿಸಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ನಾಳೆ ಬಂದ್ ನಡೆಯುತ್ತೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಪಟ್ಟಣ ಹಿಡಿದು ಕೂತಿದ್ದಾರೆ. ಯಾರು ಸಾಥ್ ಕೊಡ್ಲಿ ಬಿಡ್ಲಿ, ನಾವು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿ 2,000 ಸಂಘಟನೆಗಳು ಬೆಂಬಲ ನೀಡಿವೆ. ಕೆಲವರು ಯಾಕೆ ಬಂದ್ ಏನಿದೆಯಲ್ಲ ಅವರಿಂದ ಯಾಕೆ ಬೆಂಬಲ ಸಿಗ್ತಾ ಇಲ್ಲ ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹೋರಾಟ ಬೇರೆ ಅಲ್ಲ, ಬಂದ್ ಬೇರೆ ಅಲ್ಲ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಬಂದ್ ಇರುತ್ತೆ. ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಘೋಷಣೆಯನ್ನ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ನಾಳೆ ಬಂದಿತ್ತು, ಅದಕ್ಕೆ ಪೂರಕವಾಗಿ ಇವತ್ತು ಮೆಜೆಸ್ಟಿಕ್ ನಲ್ಲಿ ಅವರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಪ್ರೊಟೆಸ್ಟ್ ಹೇಳಿ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ. ಹೊರಕ್ಕೆ ಹಿಡಿದು ಕಾವೇರಿಗಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ವಾಟಾಳ್ ನಾಗರಾಜ್ ಅವರ ಪ್ರತಿಭಟನೆ ಅಂದ್ರೆ ಯಾವಾಗಲೂ ವಿಭಿನ್ನವಾಗೇ ಇರುತ್ತೆ, ಒಂಥರ ಆಕರ್ಷಿಸುವ ರೀತಿಯಾಗಿ ಇರುತ್ತೆ. ವಿಭಿನ್ನವಾದ ರೀತಿಯಲ್ಲಿ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಪೊರಕೆಯನ್ನ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ರೋಡಲ್ಲಿ ಮಲ್ಕೊಂಡು ಎಲ್ಲ ರೀತಿಯಲ್ಲಿ ಮಾಡ್ತಾರೆ. ಏನೇ ಮಾಡಿದ್ರೂ ಕೂಡ ಕರ್ನಾಟಕದ ಜನತೆಗೋಸ್ಕರ, ಕಾವೇರಿಗೋಸ್ಕರ ಅವರ ಪ್ರತಿಭಟನೆ, ಅವರ ಶ್ರಮ ಇರುತ್ತೆ. ಸೊ ಇವತ್ತು ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಆ ವೇಳೆ ಅವರು ಘೋಷಣೆಯನ್ನ ಮಾಡಿದ್ದಾರೆ, ನಾಳೆ ಬಂದ್ ಇದ್ದೇ ಇರುತ್ತೆ, ಯಾವುದೇ ಕಾರಣಕ್ಕೂ ಬಂದ್ರಿಂದ ಹಿಂದೆ ಸರಿಯಲ್ಲ. 2,000 ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಕೆಲವರು ಯಾಕೆ ಬೆಂಬಲಿಸ್ತಾ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಬಂದ್ ಆಗುತ್ತೆ ಹಾಗಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಪೊರಕೆಯನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅವರನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಎಸ್ ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಾಳೆಯ ಬಂದ್ಗೆ ಪೂರಕವಾಗಿ ಇವತ್ತೇ ಮೆಜೆಸ್ಟಿಕ್ ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಕೈಯಲ್ಲಿ ಪೊರಕೆ ಹಿಡಿದು ಕಾವೇರಿಗೋಸ್ಕರ ರೋಡಿಗಿಳಿದಿದ್ದಾರೆ. ಸೊ ನಾಳೆ ಅಖಂಡ ಕರ್ನಾಟಕ ಬಂದ್ ಆಗೇ ಆಗುತ್ತೆ, ಯಾರ ಬೆಂಬಲ ಕೊಡ್ಲಿ ಬಿಡ್ಲಿ. ಕೆಲವರು ಬೆಂಬಲಿಸ್ತಾ ಇಲ್ಲ, ಬಟ್ 2,000 ಸಂಘಟನೆಗಳು ನಮ್ಮ ಬೆಂಬಲಕ್ಕಿವೆ. ಕಾವೇರಿಗೋಸ್ಕರ, ಕರ್ನಾಟಕದ ಗಡಿ ಭಾಷೆ ಎಲ್ಲದಕ್ಕೋಸ್ಕರ ನಾವು ಯಾವಾಗಲೂ ಒಂದಾಗಿ ನಿಲ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಮೆಜೆಸ್ಟಿಕ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಪೊಲೀಸರು ಅವರನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಸೊ ಕೈಯಲ್ಲಿ ಪೊರಕೆ ಹಿಡಿದು ನಾಳಿನ ಬಂದ್ಗೆ ಇವತ್ತೇ ಚಾಲನೆ ನೀಡಿದ್ದಾರೆ ಅವರು. ವಾಟಾಳ್ ನಾಗರಾಜ್ ಅವರ ಪೊರಕೆ ಚಳವಳಿ ಮೆಜೆಸ್ಟಿಕ್ನಲ್ಲಿ ಆಗಿರ್ತಕ್ಕಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಹಲವು ಸಂಘಟನೆಗಳು ಹಿಂದೆ ಸರಿತಾ ಇದ್ದಾವೆ, ಬಟ್ ವಾಟಾಳ್ ನಾಗರಾಜ್ ಅವರು ಮಾತ್ರ ಬರೀ ನೀರಿಗಾಗಿ ಅಲ್ರಿ, ಇದು ಗಡಿ ಭಾಷೆ, ಕರ್ನಾಟಕದ ಬಹಳ ಸಮಸ್ಯೆಗಳಿದಾವೆ, ಅದಕ್ಕಾಗಿ ನಾವು ಬಂಧನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಬಂದನ್ನ ಘೋಷಣೆ ಮಾಡಿದ್ದೀವಿ, ಬಂದ್ ಆಗೇ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಯಾರೇ ಹಿಂದೆ ಸರಿದ್ರು ಕೂಡ ಬಂದನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ.